ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಸಖತ್ತು ಫ್ಲಿಪ್ ಆಗ್ತಿದಾರಲ್ಲ ವಿಜಯ್ ಅಂತ ಅನ್ಕೋಬಹುದು. ಹೀಗದ್ದ ವಿಜಯ್ ಈಗ ಬದಲಾಗೇ ಬಿಡ್ತಿದ್ದಾನೆ. ಹಾಗಾದ್ರೆ ಭಾನುಮತಿ ಮೇಲೆ ತಪ್ಪು ಮಾಡ್ತಾಳೆ ಅಂತ ಅನ್ಕೊಳ್ಳೋದಂತ ವಿಜಯ್ ಮತ್ತೆ ಭಾನುಮತಿಯ ಕೈವಶವಾಗ್ತದಾನ. ಹಾಗಾದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸಖತ್ ಪ್ಲಾನ್ ಮಾಡಿಕೊಂಡೆ ಬಂದಿದ್ದಾರೆ ಭಾನುಮತಿ. ಮಗ ಕಿರಣ್ ಹಾಗೆ ಮಗಳು ಶ್ರುತಿ ಬರ್ತಿದ್ದಾಗೆ ಭಾನುಮತಿಯ ಒಂದು ಆನೆ ಬಲ ಬಂದಂಗಾಗಿದೆ. ಈ ಕಡೆ ಕಿರಣ್ ಬಂದಿದ್ದೆ ಆಲ್ರೆಡಿ ವಿಜಯ್ ಮನೆಗೆ ಹೋಗಿ ಡ್ರಾಮಾ ಶುರು ಮಾಡಿದ್ದಾರೆ. ನನ್ನಮ್ಮ ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದ್ದಾರೆ, ನಿಮ್ಮಂಥ ಒಳ್ಳೆತನದವ್ರಿಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ಪಾಪಿ ಆಗಿದ್ದೀನಿ ಅಂತ ಹೇಳಿ ಮನೆಯವರೆಲ್ಲರೂ ನಂಬಿಸಿದಾನೆ. ನಂತರ ಈ ಕಡೆ ಜೈಲಲ್ಲಿರೋ ಅಮ್ಮನ ಹೋಗಿ ಶ್ರುತಿ ಮತ್ತು ಕಿರಣ್ ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ್ದ ಭಾನುಮತಿ ಹತ್ರ ಕ್ಷಮೆ ಕೇಳ್ತಾರೆ. ಇಷ್ಟು ದಿನ ಬಾರದೇ ಇದ್ದದಕ್ಕೆ ಫೈನಲಿ ಇವತ್ತು ಬಂದ್ರಲ್ವ, ಬಾರದೇ ಇದ್ದಿದ್ರೆ ತುಂಬ ಬೇಜಾರಾಗ್ತಿತ್ತು ಅಂತ ಹೇಳ್ತಾರೆ. ಜೊತೆಗೆ ಇಷ್ಟು ಬುದ್ಧಿವಂತೆ ಅಮ್ಮ ಹೀಗೆ ಈ ಕಡೆ ಒಳಗಡೆ ಬಂದೆ ಅಂದಾಗ ವಿಧಿ ಅಂತ ಹೇಳ್ತಾರೆ. ಭಾನುಮತಿ ಜೊತೆಗೆ ಬಂದಿದ್ದು ಒಳ್ಳೇದಾಯಿತು, ನನ್ನ ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಾಯಿತು, ಇದು ಆಗಬೇಕಾಗಿತ್ತು ನನಗೆ ಅಂತ ಹೇಳ್ತಾರೆ. ನಂತರ ಅಮ್ಮ ಆದರೂ ಕೂಡ ನೀನು ಹೊರಗಡೆ ಬರಬೇಕು ಅಂದಾಗ, ಹೌದು ನಾನು ಹೊರಗಡೆ ಬರಬೇಕು, ಹೊರಗಡೆ ಇದ್ದರೆ ಮಾತ್ರ ನಿಮ್ಮ ಜೀವನ ಕೂಡ ಚೆನ್ನಾಗಿರೋಕ್ಕಾಗುತ್ತೆ. ಆದರೆ ನಾನು ಹೊರಗಡೆ ಬರಬೇಕು ಅಂದರೆ ಇದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಅಂದಾಗ, ನೀನು ಹೊರಗಡೆ ಬರಬೇಕು ಅಂದರೆ ನಾವು ಏನು ಬೇಕಿದ್ರೂ ಮಾಡ್ತೀವಮ್ಮ ಅಂತ ಹೇಳಿದಾಗ, ಇದನ್ನು ಮಾಡಬೇಕಾಗಿರೋದು ಶ್ರುತಿ ನೀನು ಮಾತ್ರ ಅಂತ ಹೇಳ್ತಾರೆ. ಹಾಗಿದ್ರೆ ಶ್ರುತಿಗೆ ಹೇಳಿದ್ದೇನು, ಶ್ರುತಿ ಅಮ್ಮನ ಮೇಲಿರುವ ಆಪಾದನೆನ ತನ್ನ ಮೇಲೆ ಹಾಕೋಬೇಕಾಗಿದೆ. ಫೈನಲಿ ಭಾನುಮತಿ ತಾನು ಗೊತ್ತಕ್ಕೋಸ್ಕರ ಮಗಳು ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು ಮಗಳನ್ನೇ ಹಳ್ಳಕ್ಕೆ ಕೆಡವ್ತಿದ್ದಾರೆ, ಜೈಲ್ ಕಳಿಸ್ತಿದ್ದಾರೆ. ಶ್ರುತಿ ಕೂಡ ಅಮ್ಮನಿಗಾಗಿ ಒಪ್ಕೋತಿದ್ದಾಳೆ. ನಿಜ ಹೇಳಬೇಕು ಅಂದರೆ ಶ್ರುತಿ ಕೂಡ ತುಂಬ ಬಾರಿ ಕೂಡ ಅಪ್ಪನ ಕೊಲ್ಲೋದಕ್ಕೆ ಹೋಗಿದ್ಲು ಕೂಡ. ಅಂಥದ್ರಲ್ಲಿ ಕೊಂದದ್ದು ಭಾನುಮತಿ ಆಗಿದ್ದಾರೆ. ಬಟ್ ಈ ಬಾರಿ ನಾನೇ ಕೊಂದದ್ದು ಅಂತ ಒಪ್ಕೊಳ್ಳೋಕೆ ಬಂದಿದ್ದಾಳೆ ಕೋರ್ಟ್ಗೆ. ನಂತರ ಈ ಕಡೆ ಕೋರ್ಟ್ ಬಂದಂತಹ ಶ್ರುತಿ ಎಲ್ಲರ ಪೊರೆನ ಕಳಿಸಿದಾಳೋ ಅಥವಾ ಎಲ್ರಿಗೂ ಪೊರೆ ಕಟ್ತಿದ್ದಾಳೋ ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡಿದೆ. ಇನ್ನೇನು ಶಿಕ್ಷೆ ಪ್ರಕಟ ಹಾಗೆ ಬಿಡಬೇಕು ಅಷ್ಟರಲ್ಲಿ ಶ್ರುತಿ ಬಂದಿದೆ, ಒಂದು ಬೆಟ್ ಟ್ವಿಸ್ಟ್ ಕೊಟ್ಟಿದ್ದಾಳೆ. ಈ ಕಡೆ ಅಮ್ಮ ಮಾತ್ರ ಹೇಳ್ಬೇಡ ಮಗಳೇ ಅಂತ ಅಲ್ಲಿಂದನೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ರೆ, ಈ ಕಡೆ ಶ್ರುತಿ ಎಲ್ಲಮ್ಮ ನಾನಿನ್ನು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ನನ್ನಮ್ಮ ತಪ್ಪೇ ಮಾಡಿಲ್ಲ ಸಾಕ್ಷಿ ನಾನೇ, ಪ್ರತ್ಯಕ್ಷ ಸಾಕ್ಷಿ ನಾನಿದ್ದೀನಿ, ನನ್ನಮ್ಮ ತಪ್ಪು ಮಾಡಿಲ್ಲ, ಶಿ ಇಸ್ ಇನ್ನೋಸೆಂಟ್ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಈ ಕೊಲೆ ಮಾಡಿದ್ದು ನಾನು ಅಂತ ಒಪ್ಕೋತಿದ್ದಾಳೆ. ಈ ಮಾತನ್ನು ಕೇಳಿದ್ದ ವಿಜಯ್ ಗೀತಾ ಹಾಗ ಸುಧಾರಾಣಿ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗ್ತದೆ. ಏನು ಈ ರೀತಿ ಮಾತಾಡ್ತಿದ್ಯಾ? ಇಲ್ಲ, ನಿಮ್ಮಮ್ಮನ ಉಳಿಸೋದಕ್ಕೋಸ್ಕರ ನೀನು ಬಂದು ಸುಳ್ಳು ಹೇಳ್ತಿದ್ಯಾ, ಆಪಾದನೆನ ನಿನ್ನ ಮೇಲೆ ಹಾಕೋತಾ ಇದೆಯಾ, ನಿಮ್ಮಮ್ಮನೇ ಉಳಿಸ್ಬೇಕಾಗಿದೆ, ಅದಕ್ಕೋಸ್ಕರ ನೀನು ಕೊಲೆ ಮಾಡಿದಿದ್ರೆ ಇಷ್ಟು ದಿನ ಯಾಕೆ ಬಂದು ನೀನು ನಿಜ ಹೇಳಲಿಲ್ಲ, ಯಾಕೆ ಸುಳ್ಳು ಹೇಳ್ದೆ, ಯಾಕೆ ಬರಲಿಲ್ಲ ನೀನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೇಲಿಂದ ಮೇಲೆ ಪ್ರಶ್ನೆಗಳ ಸುರಿಮಳೆಗೆ ಇತ್ತಿದ್ರೆ ಈ ಕಡೆ ಶ್ರುತಿ ಮಾತ್ರ ಅದಕ್ಕೆ ಕಾರಣ ನನ್ನಮ್ಮ ನನ್ನ ಹತ್ರ ಭಾಷೆ ತಗೊಂಡಿದ್ರು, ಏನೇ ಇದ್ರೂ ಕೂಡ ನಾನೇ ಅನುಭವಿಸ್ತೀನಿ, ನೀನು ಬರಬಾರ್ದು ಅಂತ. ಆದರೆ ಒಬ್ಬ ಮಗಳಾಗಿ ನನ್ನಮ್ಮ ಏನೋ ಆ ರೀತಿ ಹೇಳಿದ್ರು ತಾಯಿಯಾಗೆ, ಆದರೆ ಒಬ್ಬ ಮಗಳಾಗಿ ನಾನು ಮಾಡಿರೋ ತಪ್ಪಿಗೆ ನನ್ನಮ್ಮಂಗೆ ಇವತ್ತು ಶಿಕ್ಷೆ ಆಗ್ತದೆ, ಅದನ್ನು ನೋಡಿಕೊಂಡು ನನ್ನಿಂದಿರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿದ್ದಾಳೆ. ಇದನ್ನೆಲ್ಲ ಕೇಳಿದ ವಿಜಿಗೆ ಶಾಕ್ ಆಗ್ತದೆ. ನಂತರ ಏನಾಯಿತು ಹೇಳಿ ಅಂತ ಕೇಳ್ತಾ ಇದ್ರೆ ಈ ಕಡೆ ಶ್ರುತಿ ತನ್ನ ಅಮ್ಮ ನನಗೋಸ್ಕರ ಈ ಕೆಲಸ ಮಾಡಿದ್ರು ಅಂತಾರೆ. ಯಾಕೆ ನಿಮ್ಮಮ್ಮ ಹಂಗಂದರೆ ನಿನಗೆ ತುಂಬ ಪ್ರೀತಿ ಇರಬೇಕಲ್ವ, ಅದಕ್ಕೋಸ್ಕರ ನೀನು ಅಮ್ಮನ ತಪ್ಪನ್ನ ಒಪ್ಕೋತಿದ್ಯಾ ಅಂತ ಸುಧಾರಾಣಿ ಕೇಳ್ತಿದ್ರೆ, ಇಲ್ಲ ನಮ್ಮಮ್ಮಂಗೆ ನಾವಂದರೆ ಇಷ್ಟನೇ ಇಲ್ಲ ಅಂದಮೇಲೆ ನನಗೆ ಯಾಕೆ ನಮ್ಮಮ್ಮ ಅಂದರೆ ಇಷ್ಟ ಆಗಬೇಕು, ನಮ್ಮಮ್ಮಂಗೆ ನನಗೂ ನನ್ನ ಅಣ್ಣನಿಗಿಂತ ವಿಜಯ್ ಅಣ್ಣ ಅಂದರೆ ಜಾಸ್ತಿ ಪ್ರೀತಿ, ಕಿತ್ತು ಮಕ್ಕಳು ಅಷ್ಟಕ್ಕಷ್ಟೇ, ಆದರೆ ಸಾಕು ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅದೇ ವಿಷಯವಾಗಿ ನನಗೂ ನನ್ನಮ್ಮಂಗೂ ತುಂಬ ಬಾರಿ ಜಗಳ ಆಗ್ತಾಯಿತ್ತು. ಅವತ್ತು ಕೂಡ ಅದೇ ವಿಷಯಕ್ಕೆ ನಾನು ನಮ್ಮಮ್ಮನ ಜೊತೆ ಜಗಳ ಮಾಡ್ಕೋತಿದ್ದೆ. ಅವತ್ತು ಜಗಳ ಮಾಡ್ತಿರ್ಬೇಕಿದ್ರೆ ಅಪ್ಪ ಕೂಡ ಬಂದರು. ಅವತ್ತು ಅಪ್ಪನೂ ಅಷ್ಟೇ ನಮ್ಮ ಪರ ನಿಂತ್ಕೊಳ್ಳೇ ಇಲ್ಲ, ಅಮ್ಮನ ಪರನೇ ನಿಂತ್ಕೊಂಡ್ರು. ಅಮ್ಮ ಹೇಳ್ತಿರೋದೇ ಸರಿ ಅಂದರು.
ನನಗೆ ತುಂಬಾ ಕೋಪ ಆಯಿತು. ಯಾವಾಗಲೂ ಕೂಡ ಅಣ್ಣ ಅಣ್ಣ ಅಂತ ಹೇಳ್ತಾರೆ ಅಂತ, ಅದನ್ನು ನನಗವತ್ತು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಎಷ್ಟು ಕೋಪ ಆಯಿತು ಅಂದರೆ ನನಗೆ ತುಂಬ ಕೋಪ ಬಂದ್ಬಿಡ್ತು. ಆ ಕೋಪದಲ್ಲೇ ನಾನು ಅಪ್ಪನ್ನ ಅಲ್ಲೇ ಮುಗಿಸ್ಬಿಟ್ಟೆ. ತಕ್ಷಣ ಅಮ್ಮ ಅದನ್ನು ನೋಡಿ ಮೂರ್ಛೆ ಹೋಗ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಈ ಕೈಯಾರೆ ಅಪ್ಪನ ಕೊಂದ್ಬಿಟ್ಟೆ ಅಂತ ಹೇಳ್ತಿದ್ರೆ, ಈ ಕಡೆ ವಿಜಯ್ ಹಾಕಿದ್ರೆ ಅಪ್ಪನ ಕೊಂದದ್ದು ಭಾನುಮತಿ ಅಲ್ವಾ, ಶ್ರುತಿನ ಅಂತಿದ್ರೆ, ಈ ಕಡೆ ಗೀತಾ ಅಂತೂ ಇಲ್ಲ ವಿಜಯ್, ಅವಳು ಸುಳ್ಳು ಹೇಳ್ತಿರ್ಬೋದು, ಅವಳು ಏನೇ ಹೇಳ್ತಾಳೆ ಅಂತ ಪೂರ್ತಿ ಕೇಳಿಸ್ಕೊಳ್ಳೋಣ, ನೀನು ಏನೂ ಮಾತಾಡಬೇಡ, ನಿರ್ಧಾರ ತಪ್ಪು ಮಾಡ್ಕೋಬೇಡ ಅಂತ ಹೇಳ್ತಿದ್ರೆ, ಈ ಕಡೆ ಹೌದು ಅಣ್ಣ ಶ್ರುತಿ ಸುಳ್ಳು ಹೇಳ್ತಿರ್ಬೋದು, ನನಗೂ ಕೂಡ ಹಾಗೆ ಅನ್ನಿಸ್ತದೆ, ದೊಡ್ಡಮ್ಮ ಇದ್ದಾರಲ್ವ ವಿಚಾರಿಸ್ತಾರೆ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಇಲ್ಲ, ಇದೆಲ್ಲ ಸುಳ್ಳು ಕಟ್ಟು ಕತೆ, ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಧಾರಾಣಿಯವರು ಹೇಳ್ತಿದ್ರೆ, ದಯವಿಟ್ಟು ಯಾರಾದರೂ ಬಂದು ಸಾಕ್ಷಿ ಹೇಳ್ತಿದ್ದಾರೆ ಅಂದರೆ, ಯಾರಾದರೂ ಕೊಲೆ ಮಾಡಿದವರು ಬಂದು ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೋತಾರೆ, ಮಾಡಿರೋದಕ್ಕೆ ತಾನೇ ಒಪ್ಕೋತಿದ್ದಾರೆ, ಅವರು ಪೂರ್ತಿ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಭಾನುಮತಿ ಪರ ಲಾಯರ್ ಹೇಳ್ತಾರೆ. ಖಂಡಿತ ಏನಾಯಿತು ಪೂರ್ತಿ ಹೇಳಮ್ಮ ಅಂತ ಹೇಳ್ತಿದ್ದಾರೆ. ನಂತರ ಶ್ರುತಿ ಇದೇ ಕೈಯಾರೆ ನನ್ನ ಅಪ್ಪನ ಸಾಯಿಸ್ಬಿಟ್ಟ. ಅಮ್ಮ ಮೂರ್ಛೆ ಹೋದವಳು ತಕ್ಷಣ ಎಚ್ಚರ ಆದ್ಲು. ಎಚ್ಚರ ಆಗದ ನನ್ನ ಅಪ್ಪನ ಶವನ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದ. ಆಗ ಏನಮ್ಮ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ್ಲು. ತಪ್ಪು ಮಾಡಿಬಿಟ್ಟೆ ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ದೆ. ನೀವು ಯಾವಾಗಲೂ ವಿಜಯಣ್ಣ ಅಂತ ಹೇಳ್ತಿರ್ತೆ ಅಂತ ಕೋಪ ಆಯಿತು. ಅಪ್ಪನೂ ಕೂಡ ಹಾಗೆ ಹೇಳಿಬಿಟ್ರಲ್ವ, ಅದಕ್ಕೋಸ್ಕರ ಸಾಯಿಸ್ಬಿಟ್ಟೆ ಅಮ್ಮ ಕೋಪದಲ್ಲಿ. ಏನು ಮಾಡಲಿ ನಾನು ಅಂತ ಹೇಳ್ತಿದ್ದಾಗೆ, ನೀನು ಮೊದಲು ಇಲ್ಲಿಂದ ಹೊರಟ್ಬಿಡು, ಏನೇ ಇದ್ರೂ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಲು ಅಮ್ಮ. ಹಾಗಾಗಿ ನಾನು ಕೂಡ ಆ ಟೈಮಲ್ಲಿ ಹೆದರ್ಕೊಂಡ್ಬಿಟ್ಟೆ. ಆದರೆ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ನಂತರ ಅಮ್ಮ ಈ ವಿಷಯವಾಗಿ ಲಾಕ್ ಆದರು. ಆದರೆ ನಂಗೆ ಭಯ ಆಯಿತು. ಆದರೆ ಇವತ್ತು ಅಮ್ಮಂಗೆ ಜಡ್ಜ್ಮೆಂಟ್ ಆಗ್ತಾ, ತಪ್ಪೇ ಮಾಡ್ತಿರೋ ಅಮ್ಮ, ನನಗೋಸ್ಕರ ಜೈಲ್ಗೆ ಹೋಗೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತಂದರೆ ಅಲ್ಲಿ ಭಾನುಮತಿ ಯಾಕೆ ಒಪ್ಕೋತಿದ್ಯಾ, ಇಲ್ಲ ನಾನೇ ಮಾಡಿದ್ದು ಅಂತ ಜಡ್ಜ್ಗೆ ಹೇಳ್ತಿದ್ದಾರೆ. ಭಾನುಮತಿ ಇಲ್ಲ, ಈ ಕೊಲೆ ಮಾಡಿದ್ದು ನಾನು, ನನ್ನ ಮಗಳಲ್ಲ ಅನ್ನೋಕ್ಕೆ, ಆ ಕಡೆ ಮಗಳು ಇಲ್ಲ, ಈ ಕೊಲೆ ಮಾಡಿದ್ದು ನಾನು ಅಂತ ಮಗಳು ಹೇಳೋದಕ್ಕೆ. ಅದನ್ನೆಲ್ಲ ನೋಡಿ ಕನ್ಫ್ಯೂಷನ್ ಆಗ್ತದೆ ಸುಧಾರಾಣಿ ಗೀತಾಗೆ. ಬಟ್ ಇಲ್ಲಿ ವಿಜಿ ಮಾತ್ರ ಸಖತ್ ಫ್ಲಿಪ್ ಆಗಿಬಿಟ್ಟ. ಇಷ್ಟು ದಿನ ದೇವತೆ ಅಂತ ಅವನ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ಅಂತ ಮೊದಲು ವಿಜಯ್ ಹೇಗಿದ್ನೋ ಹಾಗೆ ಆಗ್ಬಿಟ್ಟ. ಫೈನಲಿ ಇಲ್ಲಿ ಭಾನುಮತಿ ವಿನ್ ಆಗ್ತಿದ್ದಾರೆ, ಗೆದ್ದಿದ್ದಾರೆ ಕೂಡ. ಸುಳ್ಳು ಮೋಸಕ್ಕೆ ಮತ್ತೆ ಜಯ ಸಿಗ್ತದೆ. ಈ ಕಡೆ ಸುಳ್ಳು ಗೆಲ್ತದೆ, ಸತ್ಯ ಸಾಯ್ತದೆ. ಸತ್ಯನ ಕೊಂದೇ ಬಿಟ್ರು ಭಾನುಮತಿ. ಅದಕ್ಕೆ ಬಲಿ ಕೊಟ್ಟಿದ್ದು ತನ್ನ ಮಗಳ ಜೀವನನ. ಏನಪ್ಪ ಇದು, ಮಗಳ ಜೀವನನ ಬಲಿ ಕೊಟ್ಟು ಅಮ್ಮ ಹೊರಗೆ ಅಂದರೆ ಮಗಳನ್ನ ಹೊರಗೆ ಕರ್ಕೊಂಡು ಬರೋ ಪ್ಲ್ಯಾನ್ ಮಾಡಿದಾರ. ಹಾಗಿದ್ರೆ ಫೈನಲಿ ವಿಜಿ ಫ್ಲಿಪ್ ಆಗಿದೆ. ಈ ಕಡೆ ಜಡ್ಜ್ಮೆಂಟ್ ಕೂಡ ಹೊರಬಿದ್ದಿದೆ. ಭಾನುಮತಿ ರಿಲೀಸ್ ಆಗ್ತಿದ್ದಾರೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ